what's left is right. Chasing stars and holding you. I can't see the end, but we'll see it through. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಕಿಚನ್ ಡೀಪ್ ಕ್ಲೀನು ಮಾಡ್ಕೊಂಡಿದ್ದೆ. ಸೊ ಇವಾಗ ನಾನು ಅದನ್ನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇನ್ನು ನಾನು ಈ ಕಿಚನ್ ಕ್ಲೀನಿಂಗ್ನ ಬೆಳಗ್ಗೆ 10 o'clock ಹಂಗೆ ಸ್ಟಾರ್ಟ್ ಮಾಡಿದ್ದೆ. ಸೊ ನನಗೆ ಆಫ್ಟರ್ನೂನ್ 3 o'clockವರೆಗೂ ಆಯಿತು. ಈ ಬಾಕ್ಸ್ ತೊಳೆದು ಕಿಚನ್ದ ಐಟಮ್ಸ್ ಎಲ್ಲದೂ ತೊಳೆದ್ಬಿಟ್ಟು ಎಲ್ಲದನ್ನು ಒಣಗೋಕ್ಕಿಟ್ಟಿದ್ದೆ ನನ್ನ ರೂಮಲ್ಲಿ. ಸೊ ಮೀನ್ ವೈಲ್ ಇದೆಲ್ಲ ಒಣಗೋಷ್ಟೊತ್ತಿಗೆ ನಾನು ಕಿಚನ್ನೆಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನನಗೆ ಮಾರ್ನಿಂಗ್ 10 o'clock-ಇಂದ 3 o'clockವರೆಗೂ ಕ್ಲೀನಿಂಗೇ ಆಯಿತು. ಸೊ ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 5:50 ಆಗಿದೆ. ನಾನು 3 o'clock-ಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಆದ್ಯಂಗೂ ಖುಷಿ ಇಬ್ಬರಿಗೂ ಸ್ನ್ಯಾಕ್ಸ್ ತಿನ್ನಿಸ್ಬಿಟ್ಟು ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೇ ಅಂದ್ಕೊಂಡಿದ್ದೆ ಇವತ್ತು ಎಷ್ಟೊತ್ತಾದರೂ ಆಗಲಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಮುಗಿಸ್ಬಿಡ್ಬೇಕು ಅಂತೇಳಿ. ಸೊ ಅದಕ್ಕಂತಲೇ ಎಲ್ಲ ಕೆಲಸನೂ ಇವತ್ತು ಒಂದೇ ದಿನವೇ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಸಂಡೇ ಸ್ವಲ್ಪ ಫಂಕ್ಷನ್ ಇದೆ, ನಾನು ಊರಿಗೆ ಹೋಗಬೇಕು. ಅದಕ್ಕೋಸ್ಕರನೇ ಇವತ್ತು ಎಷ್ಟೊತ್ತಾದರೂ ಆಗಲಿ ಮಾಡ್ಕೊಳ್ಳೇಬೇಕು ನಾನು. ಸೊ ಇನ್ನು ಮಧ್ಯದಲ್ಲಿ ನಮ್ಮ ಆದ್ಯನೂ ಬಂದು ನನಗೆ ಅವಾಗವಾಗ ಒಂದು 5 minutes 10 minutes ಬ್ರೇಕ್ ಕೊಡ್ತಾನೆ ಇರ್ತಾಳೆ. ಸೊ ಅದು ಅವಳದ್ದು ಕೆಲಸನೂ ನೋಡಿಕೊಂಡು ನನ್ನ ಕೆಲಸನೂ ನಾನು ಮುಗಿಸ್ಕೊತಾ ಇದ್ದೀನಿ ಇಲ್ಲಿ. ಇನ್ನು ನೈಟ್ ಅಡುಗೆನೂ ಏನೂ ಮಾಡಿಲ್ಲ ನಾನು. ಇದನ್ನೆಲ್ಲ ಜೋಡಿಸ್ಬಿಟ್ಟು ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಅವ್ರಿಗೇನಾದರೂ ತರಿಸ್ಕೊಟ್ಬಿಡ್ತೀನಿ ಹೊರಗಡೆ. ಇನ್ನು ನಾನು ಬಂದುಬಿಟ್ಟು ಕಿಚನ್ನಲ್ಲಿ ನನಗೆ ಅಂದರೆ ನಾವು 4 members ಇರೋದು, ನಮಗೆ ಎಷ್ಟು ಸಾಕು ಅಷ್ಟು ಪಾತ್ರೆಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ ನಾನು. ಅನ್ನೆಸೆಸರಿಯಾಗಿ ಜಾಸ್ತಿ ಏನು ಇಟ್ಕೊಂಡಿಲ್ಲ. ಕರೆಕ್ಟಾಗಿ 4 ಟಿಫಿನ್ ಪ್ಲೇಟ್ಸು, 4 ಊಟದ ಪ್ಲೇಟು, 4 ಲೋಟ ಆ ಥರ ಎಲ್ಲ 4 ಇಟ್ಕೊಂಡಿದ್ದೀನಿ. ಜಾಸ್ತಿ ಆದರೆ ಮತ್ತೆ ತೊಳೆಯೋದು ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಂತಲೇ ನಾನು ಕಡಿಮೆನೇ ಇಟ್ಕೊಂಡಿದ್ದೀನಿ ಪಾತ್ರೆ ಎಲ್ಲದೂ ಅಷ್ಟೇ. ಇನ್ನು ಈ ಸ್ಪೂನ್ಸು ಅಷ್ಟೇ ಎಲ್ಲದೂ 2 ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಕಾಗುತ್ತೆ ನನಗೆ. ನೀವೆಲ್ಲ ಬಂದುಬಿಟ್ಟು ಕಿಚನ್ ಕೌಂಟರ್ ಟಾಪ್ ಮೇಲೆ ಆರ್ಗನೈಸ್ ಮಾಡ್ಕೋತೀನಿ. ಸ್ಪೂನು, ಫೋರ್ಕು ಹಾಗೆ ನೈಫು. ಇನ್ನು ಇದು ಬಂದುಬಿಟ್ಟು ನಾನು ಲಾಸ್ಟಲ್ಲಿ ಬಾಕ್ಸಸ್ ಎಲ್ಲದನ್ನೂ ತಂದುಬಿಟ್ಟು ಅದನ್ನು ಕ್ಲೀನ್ ಮಾಡಿ, ಅಂದರೆ ಡ್ರೈ ಕ್ಲಾತಲ್ಲಿ ಒಂದು ಸತಿ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ಎಲ್ಲದನ್ನೂ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಈ ಥರ. ಸೊ ಇವಾಗ ಏನಿದ್ರು ಗ್ರೋಸರಿ ಫಿಲ್ ಮಾಡೋದಷ್ಟೇ. ನನಗೆ ಈ ಥರ ಬಾಕ್ಸ್ ಎಲ್ಲದನ್ನು ತಂದು ಫಸ್ಟ್ ಜೋಡಿಸ್ಕೊಂಡ್ಬಿಡ್ತೀನಿ. ಜೋಡಿಸ್ಕೊಂಡ್ಮೇಲೆ ಒಂದೊಂದೇ ಬಾಕ್ಸ್ ತೊಗೊಂಡು ಅದಕ್ಕೆ ಗ್ರೋಸರಿ ಫಿಲ್ ಮಾಡಿಕೊಂಡು ಮತ್ತು ಅದೇ ಜಾಗಕ್ಕೆ ಇಟ್ಬಿಡ್ತೀನಿ. ನನಗೆ ಈ ಥರ ಮಾಡಿದ್ರೇ ಸರಿ ಹೋಗುತ್ತೆ. ಸೊ ಯಾವ್ಯಾವ ಬಾಕ್ಸ್ ಎಲ್ಲೆಲ್ಲ ಅಂತ ಮೊದಲೇ ಆರ್ಗನೈಸ್ ಮಾಡ್ಕೊಂಬಿಡ್ತೀನಿ. ಲಾಸ್ಟ್ ಟೈಮು ಈ ಬಾಕ್ಸಸ್ ಎಲ್ಲ ಆ ಕಡೆ ಸೈಡ್ ಇಟ್ಟಿದ್ದೆ, ಈ ಸತಿ ಈ ಕಡೆ ಇಟ್ಕೊಳ್ಳೋಣ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಾಕ್ಸಸ್ ಎಲ್ಲದನ್ನೂ ಶಿಫ್ಟ್ ಮಾಡಿದ್ದೀನಿ. ಆ ಕಡೆ ಇರೋದೆಲ್ಲ ಈ ಕಡೆ, ಈ ಕಡೆ ಇರೋದೆಲ್ಲ ಆ ಕಡೆ. ಸೊ ಇವಾಗ ಎಲ್ಲದೂ ಗ್ರೋಸರಿ ಫಿಲ್ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಗ್ರೋಸರಿ ಫಿಲ್ಲಿಂಗ್ ಬಂದುಬಿಟ್ಟು ನನಗೆ ಒಂದು 1/2 hour-ಇಂದ 45 minutes ಅಷ್ಟೇ ಆಗುತ್ತೆ. ಇದೇನು ಭಾಳ ಹೊತ್ತಾಗಲ್ಲ. ನನಗೆ ಜೋಡಿಸ್ಕೊಳ್ಳೋದೇ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಇದು ಬಂದುಬಿಟ್ಟು ಶೇಂಗಾ ಇವಾಗ ಕಟ್ ಮಾಡಿದ್ದೀನಿ. ಅದರೊಳಗಡೆ ಎಲ್ಲ ಫುಲ್ಲು ಕೆಟ್ಟೋಗ್ಬಿಟ್ಟಿದೆ, ಎಲ್ಲ ಧೂಳು ಆಗಿರೋ ಥರ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಅದನ್ನು. ಸೊ ಇವಾಗ ಬಾದಾಮಿ ಅವೆಲ್ಲದನ್ನು ಆಲ್ಮೋಸ್ಟ್ ಈ ಬಾದಾಮಿ ಡ್ರೈ ಫ್ರೂಟ್ಸ್ ಎಲ್ಲದನ್ನು ನಾನು 1/4 kg ತಂದಿದ್ದೀನಿ. ಬಾದಾಮಿ ಹಳೇದು ಒಂದು ಸ್ವಲ್ಪ ಇತ್ತು, ಅದನ್ನು ಇದರೊಳಗೆ ಜೋಡಿಸಿ ಹಾಕ್ಕೊಂಡಿದ್ದೀನಿ.
ಇನ್ನು ಈ ಗೋಡಂಬಿನೂ ಅಷ್ಟೇ ನಾನು ಹಿಂಗೆ ಓಪನ್ ಆಗಿರೋದೇ ತಂದಿದ್ದೀನಿ, ಅಂದರೆ 2 ಪೀಸ್ ಮಾಡಿರ್ತಾರಲ್ವ ಆ ಥರ ಇರೋದು. ಕೆಲವೊಂದು ಸತಿ ಅದು ಫುಲ್ ಇರುತ್ತಂದರೆ ಸ್ಮೆಲ್ ಬಂದಿರುತ್ತೆ, ಇಲ್ಲ ಒಂದೊಂದು ಹುಳ ಬಂದುಬಿಟ್ಟಿರುತ್ತೆ, ಅದಕ್ಕಂತಲೇ ಆ ಥರ ತಂದಿದ್ದೀನಿ. ಇನ್ನು ಇದು ಬಂದುಬಿಟ್ಟು ಪಿಂಕ್ ಸಾಲ್ಟು. ನಾನು ನಾರ್ಮಲಾಗಿ ವೈಟ್ ಸಾಲ್ಟೇ ಯೂಸ್ ಮಾಡ್ತಾಯಿದ್ದೆ, ಈ ಸತಿ ಪಿಂಕ್ ಸಾಲ್ಟ್ ತಂದಿದ್ದೀನಿ. ಗೊತ್ತಿಲ್ಲ ನನಗೂ ಟೇಸ್ಟ್ ಏನಾದರೂ ಡಿಫ್ರೆನ್ಸ್ ಬರುತ್ತಾ ಇಲ್ಲ ಅಂತೇಳಿ ಯೂಸ್ ಮಾಡಿ ನೋಡಬೇಕು. ಸೊ ಅದನ್ನ ಫಿಲ್ ಮಾಡ್ಕೋತಾ ಇದ್ದೀನಿ ಇವಾಗ. ಇನ್ನಿದು ಬಂದುಬಿಟ್ಟು ಗೋಧಿ ಹಿಟ್ಟು. ಇದನ್ನು ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಗೋಧಿ ಹಿಟ್ಟು ಅಂತಲ್ಲ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಏನು ಇಟ್ಟಿದ್ರೂ ಫಸ್ಟೇ ನಾನೆಲ್ಲ ಜಾಲಿಸ್ಬಿಟ್ಟು ಕ್ಲೀನಾಗಿ ಬಾಕ್ಸಿಗೆ ಹಾಕಿ ಇಟ್ಕೋತೀನಿ. ಸೊ ನಾನು ಅಡುಗೆ ಮಾಡಬೇಕಾದ್ರೆ ನನಗೆ ಈಸಿ ಆಗುತ್ತೆ ಅಂತೇಳಿ ಎಲ್ಲದನ್ನು ಕ್ಲೀನ್ ಮಾಡೇ ಇಟ್ಕೋತೀನಿ. ಸೊ ನಾನಿಲ್ಲಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ಅವಲಕ್ಕಿ ಎಲ್ಲದನ್ನು ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿಬಿಟ್ಟಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಬಿಸ್ಕೆಟು, ಸ್ನ್ಯಾಕ್ಸ್ ಐಟಮ್ನು ನಾನು ಓಪನ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಸೊ ಮೈದಾದು ಬಿಸ್ಕೆಟ್ ತಿನ್ನಲ್ಲ ನಾವು ಮನೆಯಲ್ಲಿ, ಡೈಜೆಸ್ಟಿವ್ ಬಿಸ್ಕೆಟೇ ಜಾಸ್ತಿ ಯೂಸ್ ಮಾಡೋದು. ಇನ್ನು ನನ್ನ ಇಬ್ಬರು ಮಕ್ಳಿಗೂ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ನಮ್ಮ ಮನೇಲಿ ಯಾವುದಾದ್ರೂ ಒಂದು ಸ್ವೀಟ್ ಇದ್ದೇ ಇರುತ್ತೆ. ನಾನು ಪ್ರತಿ ಮಂಗಳವಾರ, ಶುಕ್ರವಾರ ಮನೇಲಿ ಸ್ವೀಟ್ ಮಾಡ್ತೀನಿ ಕಂಪಲ್ಸರಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು. ಹಂಗಿದ್ರೂ ಮತ್ತೆ ಸ್ವೀಟ್ಸ್ ಬೇಕು ಅಂತಾರೆ ಅವರು ಈವ್ನಿಂಗ್ ಟೈಮಲ್ಲಿ. ಇನ್ನು ನನ್ನ ಬಾಕ್ಸಿಗೆ ಸ್ವೀಟ್ ಹಾಕ್ತಿದ್ದಂಗೆ ನನ್ನ ಮಗಳು ಆದ್ಯನೂ ಬಂದುಬಿಟ್ಲು. ಸೊ ಅವಳಿಗೂ ಒಂದು ಸ್ವೀಟ್ ಕೊಟ್ಬಿಟ್ಟು ಮತ್ತೆ ನನ್ನ ಬಾಕ್ಸ್ ಇದ್ದಂಗೆ ಇಟ್ಬಿಟ್ಟೆ. ಸೊ ನಾನು ಕೆಲವೊಂದು ಸತಿ ಏನು ಮಾಡ್ತೀನಿ ಅಂದರೆ ಅದನ್ನ ಬಾಕ್ಸಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಅವಳಿಗೆ ಗೊತ್ತಾಗ್ದಿರೋ ಥರ. ಅವಳು ಅಡುಗೆ ಮನೆಗೆ ಬಂದ ತಕ್ಷಣ ಬರೀ ಅದನ್ನೇ ಕೇಳ್ತಿರ್ತಾಳೆ, ಅದಕ್ಕೋಸ್ಕರ ಅಂತಲೇ ನಾನು ಫ್ರಿಜ್ಜಲ್ಲೂ ತೆಗ್ದಿಡ್ತೀನಿ ಕೆಲವೊಂದು ಸತಿ. ಇನ್ನು ನನ್ನ ಗ್ರೋಸರಿ ಕವರ್ಸ್ನ ಎಲ್ಲದನ್ನು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಟೈಮ್ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲದೂ ರಿಫಿಲ್ ಮಾಡೋದು ಮುಗೀತು ನಂದು. ಸೊ ಕಿಚನ್ ಕೌಂಟರ್ ಟಾಪ್ನ ಒಂದು ಸತಿ ಕ್ಲೀನ್ ಮಾಡ್ಕೋತೀನಿ. ಇನ್ನು ಇದೆಲ್ಲ ಆರ್ಗನೈಸ್ ಮಾಡಿಕೊಂಡು ಕಿಚನ್ ಎಲ್ಲದೂ ಕ್ಲೀನ್ ಮಾಡಿಕೊಂಡು ನಾನು ಮಲಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು. ಸೊ ನಾನು ಬೆಳಗ್ಗೆ ಎದ್ದು ಬಂದುಬಿಟ್ಟು ಈ ಥರ ಕಿಚನ್ನ ವೀಡಿಯೋ ಮಾಡ್ಕೋತಾ ಇದ್ದೀನಿ, ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಇನ್ನು ಕಿಚನ್ ಕ್ಲೀನ್ ಮಾಡಿದಾಗೆ ಒಂದು ವೀಕು ತುಂಬಾ ಹೊಸ ಥರ ಅನ್ನಿಸ್ತಾ ಇರುತ್ತೆ. ಎಲ್ಲ ಬಾಕ್ಸ್ ಎಲ್ಲ ಚೆನ್ನಾಗಿರುತ್ತಲ್ವ ಕ್ಲೀನಾಗಿ. ಸೊ ಒಂದು 10-15 ಡೇಸ್ ಆಗ್ತಿದ್ದಂಗೆ ಮತ್ತೆ ಎಲ್ಲ ಗಲೀಜು ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಫೈನಲ್ ಆಗಿ ನಾನು ಕಿಚನ್ನ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದುಬಿಟ್ಟು ಬಾಕ್ಸಸ್ ಇಟ್ಟಿದ್ದೀನಿ, ಇಲ್ಲಿ ಬಾಕ್ಸ್ ಅಷ್ಟೇ ಜೋಡಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸಿ ಜಾರ್ ಬರುತ್ತಲ್ಲ ಅದು. ಇನ್ನು ಕೆಳಗಡೆ ಕುಕ್ಕರು, ಆಮೇಲೆ ಹಿಟ್ಟು ಕಲಸೋಕ್ಕೆ ಬೌಲು ಇಟ್ಟಿದ್ದೀನಿ. ಜಾಸ್ತಿ ಏನೂ ಇಟ್ಕೊಂಡಿಲ್ಲ ನಾನು ಪಾತ್ರೆ, ಹಾಗೆ ಹೇಳ್ದಂಗೆ ನಾವು ಇರೋ 4 ಜನ ಆಗಿರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಇಲ್ಲೂ ಒಂದು ಕುಕ್ಕರ್, ಇದು ನನಗೆ ಡೈಲಿ ಯೂಸ್ ಆಗುತ್ತೆ ಈ ಕುಕ್ಕರ್, ಅದಕ್ಕಂತಲೇ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇಡ್ಲಿ ಪಾತ್ರೆ, ಪಡ್ಡು ಹಂಚು, ಇದು ಬಂದುಬಿಟ್ಟು ಪಾತ್ರೆ ಸಾಮಾನು. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಕಿಚನ್ನ ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಮತ್ತು ಗ್ರೋಸರಿನ ಯಾವ ಥರ ರಿಫಿಲ್ ಮಾಡ್ಕೊಂಡಿದ್ದೀನಿ ಅಂತೇಳಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.